ಜಡೆ ಹೋಬಳಿ ಶಂಕರಿಕೊಪ್ಪ ಗ್ರಾಮಕ್ಕೆ ಸಂಬಂಧಿಸಿದಂತೆ ಸುಮಾರು 35ರಿಂದ 40 ಎಕರೆಗೆ ಸಂಬಂಧಿಸಿದಂತೆ ಏನಿವತ್ತು ಶಂಕರಿಕೊಪ್ಪ ಗ್ರಾಮಸ್ಥರು ಹಾಗೂ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತಾಲೂಕು ಶಾಖೆ ವತಿಯಿಂದ ಇವತ್ತು ಹೋರಾಟ ನಡೀತಾ ಇದೆ. ಈ ಭೂಮಿ ಮೂಲ ಇನಾಮ್ ಭೂಮಿ. ಏನು 1963ರಲ್ಲಿ ಏನು ಇನಾಮ್ ಅಬಾಲಿಷನ್ ಆ್ಯಕ್ಟ್ ಬಂತು, ಗ್ರಾಮಾಧಿಕಾರಿಗಳ ಹುದ್ದೆ ರದ್ದತಿ ಆದ ಮೇಲೆ ಈ ಸಂಬಂಧಪಟ್ಟತಕ್ಕಂಥ ಭೂಮಿ ಸರ್ಕಾರಕ್ಕೆ ಸೇರ್ತಕ್ಕಂಥ ಭೂಮಿಯಾಗಿದೆ. ಆದರೆ ಏನು ಈ ಭೂಮಿ ಹಿಂದೆ ಬರಾವರ್ದಾರರು ಅಂತ ಹೇಳ್ತಾರೆ, ಆ ಬರಾವರ್ದಾರರು ತಮ್ಮ ಕೈಚಳಕವನ್ನು ಇಟ್ಕೊಂಡ್ಬಿಟ್ಟು ಏನು 2000ರವರೆಗೂ ಪಾಣಿಯ ಕಾಲಂ ನಂಬರ್ 6ರಲ್ಲಿ ಇನಾಮ್ ಪಟೇಲ್ ಇನಾಮ್ ಅಂತ ಇತ್ತು, ಅದನ್ನು 2000 ನಂತರದಲ್ಲಿ ಆತನ ಕೈಚಳಕವನ್ನು ತೋರಿಸ್ಬಿಟ್ಟು ಏನೇ ಉಳ್ಮೇಲಿರ್ತಕ್ಕಂಥ ರೈತರಿಗೆ ಮೋಸ ಮಾಡುವ ಉದ್ದೇಶದಿಂದ ಆ ಭೂಮಿಯನ್ನು ಮಾರಾಟ ಮಾಡಬೇಕು ಅನ್ನುವಂಥ ನಿಟ್ಟಲ್ಲಿ ಇಟ್ಕೊಂಡ್ಬಿಟ್ಟು ಆ ಪಾಣಿ ಕಾಲಂ 6ಅನ್ನು ಪಟೇಲ್ ಇನಾಮ್ ಅಂತಕ್ಕಂಥ ಪದವನ್ನು ತೆಗೆದುಬಿಟ್ಟು ಸರ್ಕಾರ ಅಂತ ಹೇಳಿ ಮಾಡಿ ತಿದ್ದುಪಡಿಯನ್ನು ಅಕ್ರಮವಾಗಿ ತಿದ್ದುಪಡಿಯನ್ನು ಮಾಡ್ಕೊಂಡಿದ್ದಾರೆ. ಮತ್ತೇನು ಇತ್ತೀಚೆಗೆ ಆ ಸರ್ವೆ ನಂಬರ್ ಸಂಬಂಧಪಟ್ಟಂತೆ ಅಲ್ಲಿ ಇರ್ತಕ್ಕಂಥ ರೈತರು ಗೇಣಿ ಅರ್ಜಿನೂ ಕೂಡ ಸಲ್ಲಿಸಿ ಇವರು ಕೂಡ ಪ್ರಕರಣ ವಿಚಾರಣೆ ಅಂತ ಬಾಕಿ ಇದೆ. ಆದರೆ ಅಲ್ಲಿರ್ತಕ್ಕಂಥ ಈ ಬರಾವರ್ದ ಕುಟುಂಬದವರ ಏನು ಕೃಷ್ಣಮೂರ್ತಿ ಅಂತಕ್ಕಂಥ ಇವನಿದ್ದಾನೆ, ಅವರ ಹೆಂಡತಿ ಕಾಶಿಬಾಯಿ ಕೃಷ್ಣಮೂರ್ತಿ ಅಂತಕ್ಕಂಥ ಈಗ ಹೆಸರಿದೆ, ಅವರ ಮಗ ಇರ್ತಕ್ಕಂಥ ರಮೇಶ್ ನಾಡಗೇರಿ ಇವ್ರು ಏನು ಮಾಡ್ತಿದ್ದಾರೆ, ಅಲ್ಲಿರ್ತಕ್ಕಂಥ ರೈತರಿಗೆ ತೊಂದರೆ ಕೊಡುವ ಉದ್ದೇಶದಿಂದ ವಿನಾಕಾರಣ ಅಲ್ಲಿರ್ತಕ್ಕಂಥ ರೈತರಿಗೆ ಹೋಗಿ ಈಗಿನ ಮಾರುಕಟ್ಟೆಯ ವ್ಯಾಲ್ಯೂಯೇಷನ್ ದುಡ್ಡನ್ನು ಕೊಡಿ, ಇಲ್ಲದೆ ಹೋದ್ರೆ ಈ ಭೂಮಿಯನ್ನು ಉಳ್ಳವರಿಗೆ ನಾನು ಮಾರಾಟ ಮಾಡಿ ನಿಮ್ಮನ್ನು ಒಕ್ಕಲಿಸ್ತೀನಿ ಅಂತ ಮಾತನ್ನು ಹೇಳೋದು. ಮತ್ತೆ ಏನು ರಿಗ್ರೆಂಟ್ ಆಗದೇನೆ ಅಕ್ರಮವಾಗಿ ತನ್ನ ಹೆಸರನ್ನು ಸೇರಿಸ್ಕೊಂಡ್ಬಿಟ್ಟು ಇವರೇ ಏನು ಮಾಡಿ ಈ ಕುಟುಂಬದವ್ರು ಏನು ಮಾಡಿದ್ದಾರೆ, ತಲಗಟ್ಟಿಯಲ್ಲಿ ಅದೇ ಹೋಬಳಿಯ ತಲಗಟ್ಟಿ ಗ್ರಾಮದಲ್ಲಿ ಒಂದು ಭೂಮಿಯನ್ನು ಕೂಡ ಮಾರಾಟ ಮಾಡಿದ್ದಾರೆ ಇವತ್ತಿನ ಮಾರ್ಕೆಟ್ ವ್ಯಾಲ್ಯೂಷನ್ಗೆ. ಅಲ್ಲೂ ಕೂಡ ತಲಾಂತರದ ಏನು ಉಳಿಮೆ ಇದ್ದಕ್ಕಂಥ ರೈತ ಇವತ್ತು ಒಕ್ಕಲೆಬ್ಬಿಸಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಈ ಗ್ರಾಮದ ರೈತರನ್ನ ಒಕ್ಕಲೆಬ್ಬಿಸುವ ಪ್ರಯತ್ನ ಪಟ್ಟಾಗ ಏನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಮುಖಂಡತ್ವದಲ್ಲಿ ರೈತರೆಲ್ಲೂ ಸೇರ್ಕೊಂಡ್ಬಿಟ್ಟು ಏನು ಸಂಬಂಧಪಟ್ಟಂತ ತಹಶೀಲ್ದಾರ್ಗೆ ಏನು ಅಕ್ರಮವಾಗಿ ಪಾಣಿಯನ್ನು ತಿದ್ದುಪಡಿ ಮಾಡಿದ್ರು ಅದನ್ನು ಸರಿಪಡಿಸಬೇಕು ಅಂತ ಹೇಳಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಆ ಅರ್ಜಿಯ ಮೇರೆಗೆ ಸಂಬಂಧಪಟ್ಟಂತ ರಾಜಸ್ವ ನಿರೀಕ್ಷಕರು ಮತ್ತು ಗ್ರಾಮಾಧಿಕಾರಿಗಳು ಒಂದು ವರದಿಯನ್ನು ಸಹಿತ ಮಾಡಿದ್ದಾರೆ. ಏನು ಇಲ್ಲಿ ಅಕ್ರಮವಾಗಿ ಪಾಣಿ ತಿದ್ದುಪಡಿ ಆಗಿದ್ದು ನಿಜ ಇದೆ, ಇದು ಪಟೇಲ್ ಇನಾಮ್ ಆಗಬೇಕು ಅಂತೇಳಿ ಏನು ವರದಿ ಕೊಟ್ಟರು ಸಹಿತ ಇಲ್ಲಿರ್ತಕ್ಕಂಥ ತಹಸೀಲ್ದಾರು ಏನು ಈ ತಹಸೀಲ್ದಾರ್ ಬಂದ್ಮೇಲೆ ಈ ತಾಲೂಕಿಗೆ ದರಿದ್ರ ಹಿಡಿದಿದೆ. ಇವ್ರು ಯಾವುದೇ ರೈತರ ಕೆಲಸಗಳನ್ನ ಮಾಡ್ತಾ ಇಲ್ಲ, ವಿನಾಕಾರಣ ಕಾಲಹರಣ ಮಾಡೋದು, ಟೈಮ್ ಪಾಸ್ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಏನಿವತ್ತು ರೈತರ ಬೆವರಿನಿಂದ ದುಡಿತಕ್ಕಂಥ ಶ್ರಮದಿಂದ ಏನಿವತ್ತು ತಾವು ವೇತನ ಪಡಿತಿದ್ದೇವೆ ಅನ್ನುವಂಥ ಮಾತನ್ನ ಮರೆತು ಬಿಟ್ಟು ಬೇಕಾಬಿಟ್ಟಿ ಕೆಲಸ ಮಾಡ್ತಕ್ಕಂಥ ಈ ಸೊರಬದ ತಹಸೀಲ್ದಾರು ಉಳ್ಳವರ ಪರವಾಗಿ ಇಲ್ಲಿ ಕೆಲಸವನ್ನ ಮಾಡ್ತಾ ರೈತರಿಗೆ ತೊಂದರೆ ಕೊಡುವ ಉದ್ದೇಶದಿಂದ ಇಲ್ಲಿರ್ತಕ್ಕಂಥ ಏನು ಈ ತಿದ್ದುಪಡಿ ಸಂಬಂಧಪಟ್ಟಂತ ಈ ಕಡತ ಇದೆ ಇದನ್ನ ಇಲ್ಲೇ ಪೆಂಡಿಂಗ್ ಇಟ್ಕೊಂಡ್ಬಿಟ್ಟು ರೈತರಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಏನಿವತ್ತು ಸರ್ಕಾರ ಕಂದಾಯ ಅದಾಲತ್ ಮಾಡಿದೆ, ರೈತರಿಗೆ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಏನು ಪಾಣಿಲಿ ಏನಾರ ತಪ್ಪುಗಳಿದ್ರೆ ಅವರೇ ಅದನ್ನ ವಾಲಂಟಿಯರ್ ಆಗಿ ತಿದ್ದುಪಡಿ ಮಾಡಿ ಸರಿಪಡಿಸಬೇಕಂತ ಸರ್ಕಾರ ಆದೇಶ ಮಾಡಿದ್ರೆ ಇಂತಹ ಅವಿವೇಕಿ ತಹಶೀಲ್ದಾರ್ ಇರೋದ್ರಿಂದ ಇವತ್ತು ಈ ರಾಜ್ಯದಲ್ಲಿ ರೈತರ ಪರವಾಗಿ ಕೆಲಸ ಆಗ್ತಾ ಇಲ್ಲ. ಹಾಗಾಗಿ ಏನು ಮತ್ತು ಅವ್ರಿಗೆ ಈ ಕಳ್ಳಿಗೆ ಒತ್ತಿಕಾಟಿಗೆ ಬೇಲಿ ಸಾಕ್ಷಿ ಅನ್ನಂಗೆ ಈ ತಹಶೀಲ್ದಾರ್ಗೆ ಒಬ್ಬ ಶಿರಸ್ತಾರ್ ಇದ್ದಾನೆ ಇಲ್ಲಿ ಜಗದೀಶ್ ಅಂತೇಳಿ, ಈತನು ಕೂಡ ಬರೀ ಇಲ್ಲಿ ರೈತರಿಗೆ ದುಡ್ಡಿಗೆ ಡಿಮಾಂಡ್ ಮಾಡೋದು, ಉಳ್ಳವರ ಪರವಾಗಿ ಉಳ್ಳವರು ಇದ್ರೆ ವಿರುದ್ಧವಾಗಿ ಉಳ್ಳವರ ಪರವಾಗಿ ಕೆಲಸ ಮಾಡೋದು, ಅವರಿಂದ ಹಣ ಕೀಳುವಂತ ಕೆಲಸ ಮಾಡ್ತಾ ವಿನಾಕಾರಣ ಕಾಲಹರಣ ಮಾಡಿ ರೈತರಿಗೆ ತೊಂದರೆ ಕೊಡುವಂತ ಕೆಲಸ ಆಗಿದೆ. ಹಾಗಾಗಿ ಅದರ ವಿರುದ್ಧ ಇವತ್ತು ಸಮಿತಿಯ ಮುಖಂಡತ್ವದಲ್ಲಿ ರೈತರ ಜೊತೆಗೂಡಿ ಇವತ್ತು ರೈತರಿಗೆ ನ್ಯಾಯ ಸಿಗೋರು ಕೂಡ ಈ ತಾಲೂಕು ಕಚೇರಿ ಮುಂಭಾಗದಲ್ಲಿ ಏನು ಪಾಣಿ ಪಟ್ಟಾ ಕಾಲಂ 6 ಮತ್ತು 9ರಲ್ಲಿ ಪಟೇಲ್ ಇನಾಮ್ ಎಂಬುವಂತ ನಮೂದ ಆಗುವವರೆಗೆ ಇಲ್ಲಿ ನಿರಂತರವಾಗಿ ಸಮಿತಿಯು ಧರಣಿಯನ್ನು ಹಮ್ಮಿಕೊಳ್ತೈತಿ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.